ರಾವಣಂಗೆ ರಾವಣನ ಅಂತ್ಯ ಆಗುತ್ತೆ ಅನ್ನೋದು ಮೊದಲೇ ಗೊತ್ತಿತ್ತಾ? ಗೊತ್ತಿದ್ರು ಅವನ್ ಸೀತೆನ ಯಾಕೆ ಹಿಂತಿರುಗಿಸ್ಲಿಲ್ಲ? ರಾವಣನ ಭವಿಷ್ಯನ ಆಗ್ಲೇ ಒಬ್ಳು ರಾಕ್ಷಸಿ ಹೇಳಿದ್ಲ? ರಾವಣನ ಅಹಂಕಾರನೇ ಅವನಿಗೆ ಮುಳುವಾಯ್ತಾ? ಈ ಎಲ್ಲ ರಹಸ್ಯದ ಪ್ರಶ್ನೆಗೆ ಉತ್ತರನ ಈ ಕತೆ ಕೊಡುತ್ತೆ. ರಾವಣನ ಅರಮನೆಯಲ್ಲೇ ಇದ್ದಂಥ ಒಬ್ಬ ಮಹಿಳೆಗೆ ರಾಮನೇ ಯುದ್ಧವನ್ನ ಗೆಲ್ತಾನೆ ಅಂತ ಗೊತ್ತಿತ್ತು. ರಾವಣ ನಾನು ಇಡೀ ಜಗತ್ತನ್ನೇ ಗೆಲ್ತೀನಿ ಅಂತ ನಂಬಿದ್ದ. ಆದರೆ ಅದೇ ರಾವಣನ ಅರಮನೆಯಲ್ಲಿ ಇದ್ದಂಥ ಒಬ್ಬ ಮಹಿಳೆ ಮಾತ್ರ ಯುದ್ಧ ನಡೆಯೋದಕ್ಕಿಂತ ಮುಂಚೆನೆ ರಾವಣನ ಸೋಲನ್ನ ನೋಡಿರ್ತಾಳೆ. ಅವಳು ಯಾರು? ಅವಳ ಮಾತನ್ನ ರಾವಣ ಯಾಕೆ ಕೇಳಲಿಲ್ಲ? ಅದು ಅಶೋಕವನ. ಅದೊಂದು ಬೆಳದಿಂಗಳ ರಾತ್ರಿ. ಆ ರಾತ್ರಿ ಸೀತಾಮಾತೆ ತನ್ನ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ತನ್ನ ಪತಿ ಶ್ರೀರಾಮಚಂದ್ರನ ನೆನೆಸ್ಕೊಂಡು ಒಂದು ಮರದ ಕೆಳಗಡೆ ಕೂತಿರ್ತಾರೆ. ಅವರ ಸುತ್ತಮುತ್ತ ಇದ್ದವರೆಲ್ಲ ರಾಕ್ಷಸಿಯರೇ. ಆ ರಾಕ್ಷಸಿಯರು ಸೀತಾಮಾತೆಗೆ ಪದೇ ಪದೇ ಹೇಳ್ತಾ ಇರ್ತಾರೆ, ಸೀತಾ, ನಮ್ಮ ರಾಜ ರಾವಣನು ಮದುವೆಯಾಗು, ಅವನನ್ನು ಒಪ್ಪುಕೊಂಡು ಲಂಕೆಯ ರಾಣಿಯಾಗು. ಆದ್ರೆ ಸೀತಾಮಾತೆ ಇದಕ್ಕೆಲ್ಲ ಉತ್ತರನೇ ಕೊಡ್ತಾ ಇರಲ್ಲ. ಯಾಕಂದ್ರೆ ಅವರು ಶ್ರೀರಾಮಚಂದ್ರನ ನೆನಪಲ್ಲಿ ಮುಳುಗೋಗಿರ್ತಾರೆ. ಇದೇ ರಾಕ್ಷಸಿಯರ ಗುಂಪಿನಲ್ಲಿ ಒಬ್ಳು ರಾಕ್ಷಸಿ ಇರ್ತಾಳೆ. ಇವಳು ಎಲ್ಲರಿಗಿಂತ ವಿಭಿನ್ನೆ, ವೃದ್ಧೆ, ಶಾಂತ ಮುಖದೋಳು. ಅದೇ ರಾತ್ರಿ ಈ ರಾಕ್ಷಸಿ ಒಂದು ಕನಸಿನಿಂದ ಭಯ ಪಟ್ಕೊಂಡು ಎದ್ದೇಳ್ತಾಳೆ. ಅವಳ ದೇಹ ಎಲ್ಲ ನಡುಗ್ತಾ ಇರುತ್ತೆ, ಕೈಕಾಲೆಲ್ಲ ಗಾಬರಿಯಿಂದ ನಡುಗ್ತಾ ಇರುತ್ತೆ. ಆಗ ಈ ರಾಕ್ಷಸಿಯರು ಇವಳ ಹತ್ರ ಬಂದು ಏನಾಯ್ತು ಅಂತ ಕೇಳ್ತಾರೆ. ಅವಳು ಬೇರೆ ಯಾರೂ ಅಲ್ಲ, ಅವಳೇ ತ್ರಿಜಟೆ. ಆಗ ತ್ರಿಜಟೆ ಹೇಳ್ತಾಳೆ, ನಾನು ಒಂದು ಕನಸನ್ನ ಕಂಡೆ ಅಂತ. ಆಗ ರಾಕ್ಷಸಿಯರು ಜೋರಾಗಿ ನಗ್ತಾರೆ. ಯಾಕಂದ್ರೆ ಅದು ಅವ್ರಿಗೆ ತಮಾಷೆ ಅನ್ಸೋಕ್ ಶುರುವಾಗುತ್ತೆ. ಅವ್ರು ಕೇಳ್ತಾರೆ, ಅಲ್ಲ, ಒಂದು ಕನ್ಸಿಗೆ ಇಷ್ಟೊಂದು ಭಯ ಪಟ್ಕೊಂಡು ನಗ್ತಿದೀಯ ನೀನು ಅಂತ. ಆಗ ತ್ರಿಜಟೆ ಹೇಳ್ತಾಳೆ, ಇದು ಅಂತಿಂಥ ಕನಸಲ್ಲ. ಆ ಕನಸಲ್ಲಿ ನಾನು ನಮ್ಮ ಲಂಕೆಯನ್ನ ಕಂಡೆ. ಈ ನಮ್ಮ ಲಂಕೆಗೆ ಒಬ್ಬ ವಾನರ ಬಂದು ಇಡೀ ನಮ್ಮ ಲಂಕೆಯನ್ನ ಅಗ್ನಿಗೆ ಆಹುತಿ ಕೊಟ್ಟಿದ್ದ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡಂತ ರಾಕ್ಷಸಿಯರಿಗೆ ಮತ್ತೆ ನಗು ಬರುತ್ತೆ. ಎಲ್ರು ಜೋರಾಗಿ ನಗ್ತಾರೆ. ನಕ್ಕು, ಅಲ್ಲ, ಒಂದ್ ಕೋತಿ ಬಂದು ನಮ್ ಲಂಕೆನ ಮುತ್ತಿಗೆ ಹಾಕಿ ನಮ್ ಲಂಕೆನ ಸುಡೋಕಾಗತ್ತಾ? ಏನ್ ಮಾತಾಡ್ತಾ ಇದ್ದೀಯಾ ಅಂತ ಎಲ್ರು ಅಪಹಾಸ್ಯ ಮಾಡೋಕ್ ಶುರು ಮಾಡ್ತಾರೆ. ಆಗ ತ್ರಿಜಟೆ ಮೆಲ್ಲಗೆ ತನ್ನ ಕತೆನ ಮುಂದುವರಿಸ್ತಾಳೆ. ನಾನು ಇನ್ನೂ ಒಂದನ್ನ ಕಂಡೆ. ಆ ಕನಸಿನಲ್ಲಿ ನಮ್ಮ ಮಹಾರಾಜ ರಾವಣ ಕಪ್ಪು ಬಟ್ಟೆಯನ್ನ ಧರಿಸಿ ದಕ್ಷಿಣ ದಿಕ್ಕಿನತ್ತ ಒಬ್ಬನೇ ನಡೆದು ಹೋಗ್ತಾ ಇದ್ದ. ನಾನು ಅವನ ಸೋಲನ್ನ ನೋಡ್ದೆ ಅಂತ ಹೇಳ್ತಾಳೆ. ಆಗ ಇಡೀ ರಾಕ್ಷಸ ಸಂಕುಲದಲ್ಲಿ ಮೌನ ಆವರಿಸ್ಬಿಡುತ್ತೆ. ಮತ್ತೆ ತ್ರಿಜಟೆ ಸೀತೆ ಬಳಿ ತಿರುಗಿ ತನ್ನ ಎರಡೂ ಕೈಗಳಿಂದ ಸೀತೆಗೆ ಕೈ ಮುಗ್ದು ಹೇಳ್ತಾಳೆ, ತಾಯಿ, ನಿಮ್ಮ ಕಣ್ಣೀರು ಕೊನೆಗೊಳ್ಳುತ್ತೆ. ನಿಮ್ಮ ಪತಿ ಶ್ರೀರಾಮಚಂದ್ರ ನಿಮ್ಮ ಬಳಿ ಬಂದು ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ತಾಯಿ ಅಂತ ಹೇಳ್ತಾಳೆ. ಬೆಳಗ್ಗೆ ಆಗುತ್ತೆ. ರಾವಣ ತ್ರಿಜಟೆಯನ್ನ ಅರಮನೆಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ತ್ರಿಜಟೆ ಅರಮನೆಗೆ ಹೋಗ್ತಾಳೆ. ಆಗ ರಾವಣ ಕೇಳ್ತಾನೆ, ಏನು, ನೀನ್ ನನ್ನ ಸೋಲಿನ ಬಗ್ಗೆ ಎಲ್ಲ ಕಡೆ ಮಾತಾಡ್ತಾ ಇದ್ದೀಯಂತೆ ಅಂತ ಕೇಳ್ತಾನೆ. ಆಗ ತ್ರಿಜಟೆ ಇದರಿಂದ ಭಯ ಏನ್ ಪಡ್ಕೊಳೋದಿಲ್ಲ. ಅವಳು ಹೇಳ್ತಾಳೆ, ಮಹಾರಾಜ, ನಾನೇನ್ ನಿಮ್ ಶತ್ರು ಅಲ್ಲ. ನಾನು ಕಂಡಂತ ಕನಸಿನ ಬಗ್ಗೆ ನಿಮ್ ಹತ್ರ ಬಂದು ಹೇಳಿದ್ದೀನಿ ಅಷ್ಟೇ. ಆದ್ರೆ ನಿಮಗಿನ್ನೂ ಕಾಲ ಮಿಂಚಿಲ್ಲ. ಸೀತಾಮಾತೆಯನ್ನ ಶ್ರೀರಾಮಚಂದ್ರರಿಗೆ ಒಪ್ಪಿಸಿಬಿಡಿ. ನಿಮ್ಮ ಪ್ರಾಣವನ್ನ ನೀವು ಉಳಿಸಿಕೊಳ್ಳಿ ಅಂತ ಹೇಳ್ತಾಳೆ.
ಈ ಮಾತನ್ನು ಕೇಳ್ದಂತ ರಾವಣ ಅಹಂಕಾರದಿಂದ ನಗೋಕ್ ಶುರು ಮಾಡ್ತಾನೆ. ನಕ್ಕು, ಏನು ನೀನು ಒಂದು ಕನ್ಸು ನನ್ನನ್ನು ಸೋಲ್ಸೋಕಾಗತ್ತಾ? ನಾನು ಎಂತ ಪರಾಕ್ರಮಿ ಅಂತ ಗೊತ್ತಾ ನಿಂಗೆ ಅಂತ ಕೇಳ್ತಾನೆ. ಆಗ ತ್ರಿಜಟೆ ನಕ್ ಹೇಳ್ತಾಳೆ, ಮಹಾರಾಜ, ನನ್ನ ಕನಸು ನಿಮ್ಮನ್ನ ಸೋಲ್ಸೋದಿಲ್ಲ, ಆದರೆ ನಿಮ್ಮ ಅಹಂಕಾರವೇ ನಿಮ್ಮನ್ನ ಸೋಲ್ಸುತ್ತೆ ಅಂತ. ಇದು ರಾವಣನಿಗೆ ಕೊನೆಯ ಎಚ್ಚರಿಕೆ ಆಗಿರುತ್ತೆ. ಯಾಕಂದ್ರೆ ವಿಭೀಷಣನು ಮೊದಲೇ ರಾವಣನಿಗೆ ಇದ್ರ ಬಗ್ಗೆ ಹೇಳಿರ್ತಾನೆ, ಋಷಿಮುನಿಗಳು ಹೇಳಿರ್ತಾರೆ, ಮಂತ್ರಿಗಳು ಹೇಳಿರ್ತಾರೆ. ಇದು ಭಗವಂತನಿಂದ ರಾವಣನಿಗೆ ಸಿಕ್ಕಂತ ಕೊನೆಯ ಎಚ್ಚರಿಕೆ ಆಗಿರುತ್ತೆ. ಆದರೆ ರಾವಣ ತ್ರಿಜಟೆ ಮಾತನ್ನ ಲೆಕ್ಕಿಸೋದೇ ಇಲ್ಲ. ಇದಾದ ಕೆಲವೇ ದಿನಗಳಲ್ಲಿ ಹನುಮಂತ ಲಂಕೆಗೆ ಬರ್ತಾನೆ. ಅಶೋಕವನದಲ್ಲಿ ಸೀತೆಯನ್ನ ಭೇಟಿಯಾಗ್ತಾನೆ. ಮತ್ತೆ ಇಡೀ ಲಂಕೆಯನ್ನ ಅಗ್ನಿಯಲ್ಲಿ ಸುಟ್ಟು ಹಾಕ್ತಾನೆ. ರಾಮನ ವಿಜಯವಾಗುತ್ತೆ, ರಾವಣನ ಅಂತ್ಯನೂ ಆಗೋಗುತ್ತೆ. ತ್ರಿಜಟೆ ಕಂಡಂತ ಪ್ರತಿಯೊಂದು ಕನಸು ಕೂಡ ಅಲ್ಲಿ ನಿಜವಾಗಿ ಹೋಗುತ್ತೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲೂ ಭಗವಂತ ಏನಾದರೂ ದೊಡ್ಡ ಎಚ್ಚರಿಕೆಗಳನ್ನ ಕೊಡಬೇಕಾದ್ರೆ ದೊಡ್ಡ ದೊಡ್ಡ ಶಬ್ದ ಮಾಡಿ ಕೊಡೋದಿಲ್ಲ. ಯಾವುದೋ ಮಾತಿನ ಮೂಲಕನೋ, ಒಂದು ಕನಸಿನ ಮೂಲಕನೋ, ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮೂಲಕನೋ ಕೊಟ್ಟಿರ್ತಾನೆ. ಆದರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾದದ್ದು ಅದನ್ನು ನಾವು ಗಮನಿಸ್ತಿದ್ದೀವಾ ಅನ್ನೋದನ್ನು. ಈಗ ನೀವು ಹೇಳಿ, ನೀವು ಗಮನಿಸ್ತಾ ಇದ್ದೀರಾ? ಕೆಲವೊಮ್ಮೆ ಕೇಳಿಸೋ ಕಿವಿಗಳಿಗಿಂತ ಅರ್ಥ ಮಾಡ್ಕೊಳ್ಳೋ ಮನಸ್ಸು ಬೇಕಂತೆ. ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮುಂದಿನ ಕಥೆಯೊಂದಿಗೆ ನಿಮ್ಮ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಧನ್ಯವಾದ.